ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನೀಗ ಇದ್ದೀನಿ KSR ಬೆಂಗಳೂರು ಸಿಟಿ ಜಂಕ್ಷನಲ್ಲಿ. KSR ಬೆಂಗಳೂರು ಸಿಟಿ ಜಂಕ್ಷನಲ್ಲಿ ಯಾಕೆ ಇದ್ದೀನಿಪ್ಪ ಅಂದರೆ, ಈಗ ನಾನು ನಿಮಗೆ ಗೊತ್ತಿರುತ್ತೆ, ಸೋಮವಾರ ಎವ್ರಿ ಮಂಡೇ ನಿಮಗೆ ವ್ಲಾಗ್ಸ್ ಬರುತ್ತೆ, ಮತ್ತು ಎವ್ರಿ ಫ್ರೈಡೇ ನಿಮಗೆ ಯಾವುದೋ ಟ್ರೈನಿಂದು ಡಿಪಾರ್ಚರ್ ವೀಡಿಯೋ ಅಂತೂ ಬಂದೇ ಬರುತ್ತೆ. ಇದಕ್ಕೆ ಶುಕ್ರವಾರ ರೈಲ್ ಟ್ರೈನಿಂಗ್ ಅಂದರೆ ಡಿಪಾರ್ಚರ್ ವೀಡಿಯೋಸ್ಗೆ ಇನ್ಮೇಲೆ ಈ ಥರನೂ ಒಂಥರ ಇಂಟ್ರೋ ತೆಗೆದ್ಬಿಟ್ಟು ಡಿಪಾರ್ಚರ್ ತೊಗೊಳೋಣ ಅಂತ ಇದ್ದೀನಿ. ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು, ಹೆಂಗೆ ಅನ್ಸುತ್ತೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಇವಾಗ ಬನ್ನಿ ನೋಡುವ. ಇವತ್ತು ನಾನು ಯಾಕೆ ಟ್ರೈನ್ ಡಿಪಾರ್ಚರ್ ವೀಡಿಯೋ ತೊಗೊತಾ ಇದ್ದೀನಿ ಅಂದರೆ, ಮೈಸೂರು ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದು ಡಿಪಾರ್ಚರ್ ವೀಡಿಯೋ ತೊಗೊತಾ ಇದ್ದೀನಿ. ಈ ಟ್ರೈನಲ್ಲಿ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ವೇಟಿಂಗಲ್ಲಿದೆ. ನೋಡುವ, ಕನ್ಫರ್ಮ್ ಆಯಿತು ಅಂದರೆ ಈ ಟ್ರೈನಲ್ಲಿ ಒಂದು ಜರ್ನಿ ತೊಗೊಂಬರ್ತೀನಿ. ನೋಡುವ, ಯಾಕಂದರೆ ವೇಟಿಂಗ್ ಬಂದ್ಬಿಟ್ಟು ನಂದು ಎಷ್ಟಿದೆ ಅಂದರೆ, ಇಲ್ಲಿ 3 ವೀಕ್ಸ್ ಬಿಫೋರೇ ಬುಕ್ ಮಾಡಿದ್ದೀನಿ. ವೇಟಿಂಗ್ ಬಂದ್ಬಿಟ್ಟು 56 ಇದೆ ಥರ್ಡ್ AC. ನೋಡುವ, ಏನೋ ಕನ್ಫರ್ಮ್ ಆಯಿತು ಅಂದರೆ ಈ ಟ್ರೈನಲ್ಲಿ 8 ಜರ್ನಿ ತೊಗೊಂಬರ್ತೀವಿ ಮೈಸೂರಿಂದ ವಾರಣಾಸಿವರೆಗೂ. ಇವಾಗ ಒಂದು ಎಂಜಾಯ್ ಮಾಡೋಣ ಡಿಪಾರ್ಚರ್ ವೀಡಿಯೋ, ಅದು ವಾರಣಾಸಿ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ದು. ಓಡೋಣ ನೋಡಿ, ಅದಕ್ಕೆ ಹೇಳೋದು ಬಿಫೋರಲ್ಲಿ ಬಂದು ಟ್ರೈನ್ ಹತ್ತಿ ಅಂತ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಬಂದರೆ ಈ ಥರ ಓಡೋ ಪರಿಸ್ಥಿತಿ ಇರಲ್ಲ. ಇವತ್ತು ನಮ್ಮ ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ಗೆ ಯಾವ ಇಂಜಿನ್ ಇದೆ ಅಂದರೆ WAG9 HC ಇದೆ, ನ್ಯೂ ಕಟ್ನಿದು. ಮೈಸೂರು ವಾರಣಾಸಿ ಇದರಲ್ಲಿ ನಿಮಗೆ ಕೋಚ್ ಕಂಪೋಸಿಷನ್ ಬಗ್ಗೆ ಮಾತಾಡಬೇಕು ಅಂದರೆ, ನಿಮಗೆ ಇದರಲ್ಲಿ ಎರಡು ಜನರಲ್ ಕ್ಲಾಸ್ ಬಿಡುತ್ತೆ. ಈಗ ಒಂದಾಯಿತು, ಇದೆರಡು, ಮತ್ತು ಒಂದು ಫಸ್ಟ್ AC, ಸೆಕೆಂಡ್ AC, ಎರಡು ಸೆಕೆಂಡ್ AC ಇದೆ. AC 2 ಟೈರು, ಒಂದು AC 3 ಟೈರು. BE1 ಒಂದು ಎಕ್ಸ್ಟ್ರಾ ಕೋಚ್ ಹಾಕಿದ್ದಾರೆ, ಯಾಕೆಂದರೆ ಕುಂಭಮೇಳಗೆ. ಹೌದು, ಇದು ಕುಂಭಮೇಳಗೂ ಕನೆಕ್ಟ್ ಕೊಡುತ್ತೆ. ಇದು BE1 ಅಂದರೆ 1 2 B2 B3 ಇದು B4 ಇದು B5 ಮತ್ತು C1 ಇದೆ. C1 ಬಂದ್ಬಿಟ್ಟು ಮೈಸೂರು ಬೆಂಗಳೂರಿಗೆ ಇದಾಗೋಗುತ್ತೆ, ಅಂದರೆ AC ಚೇರ್ ಕಾರ್ ಟೈಪಲ್ಲಿ ಬರುತ್ತೆ. ಅಂದರೆ ಬೆಂಗಳೂರಿಂದ ವಾರಣಾಸಿಗೆ AC 3 ಟೈರಲ್ಲೇ ಬರುತ್ತೆ. ಒಟ್ಟು ನಿಮಗೆ ಥರ್ಡ್ AC 3 ಟೈರ್ದು 5 ಕೋಚಸ್ ಸಿಗುತ್ತೆ ನಿಮಗೆ. ಒಂದು AC ಥರ್ಡ್ ACದು ಒಂದು ಎಕ್ಸ್ಟ್ರಾ ಕೋಚಸ್ ಹಾಕಿದ್ದಾರೆ. ಮತ್ತು ನಿಮಗೆ ಸ್ಲೀಪರ್ದು ಬಂದ್ಬಿಟ್ಟು ನೋಡುವ ಎಷ್ಟು ಬರುತ್ತೆ ಅಂತ. ಇವಾಗೇನೋ ಮಟ್ಟಕ್ಕೆ ಖಾಲಿ ಇದೆ ಗುರು ಮೈಸೂರು ವಾರಣಾಸಿ. ಮುಂದಕ್ಕೆ ಹೋಗ್ತಾ ಫುಲ್ ಪ್ಯಾಕ್ ಆಗುತ್ತೆ. ನಿಮಗೆ 8 ಸ್ಲೀಪರ್ ಕ್ಲಾಸ್ ಬೀಳುತ್ತೆ ನಿಮಗೆ, ಮತ್ತು 2 ಜನರಲ್ ಕ್ಲಾಸ್, ಅಂದರೆ ಫ್ರಂಟ್ 2 ಬ್ಯಾಕ್ 2, 4 ಜನರಲ್ ಕ್ಲಾಸ್ ಬೀಳುತ್ತೆ. 8 ಸ್ಲೀಪರ್ ಕೋಚ್, 5 ಥರ್ಡ್ AC, 2 ಸೆಕೆಂಡ್ AC ಜೊತೆ ಓಡುತ್ತೆ ಗಾಡಿ. ಒಂದು 2 EOG ಸಿಗುತ್ತೆ ನಿಮಗೆ. ಮತ್ತು ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ. ಈ ಥರ ಡಿಪಾರ್ಚರ್ ಫಸ್ಟ್ ಟೈಮ್ ಈ ಥರ ತೆಗಿತಾ ಇದ್ದೀನಿ. ಮುಂದೆ ಇದೇ ಥರ ಮಾಡೋಣ ಅಂದ್ಕೊಂಡು, ಸುಮ್ಮನೆ ಡಿಪಾರ್ಚರ್ ಆ ಥರ ಹಾಕಿದ್ರೆ ಏನು ಅಷ್ಟು ಇಂಟ್ರೆಸ್ಟ್ ಬರೋಲ್ಲ. ಅದಕ್ಕೆ ಈ ಥರ ಫೇಸ್ ತೋರಿಸ್ಬಿಟ್ಟು ಇನ್ನು ಡಿಪಾರ್ಚರ್ ವೀಡಿಯೋ ತೆಗೆದು ಹೆಂಗೆ ಅನಿಸ್ತು ಅಂತ. ಮತ್ತು ಈ ಟ್ರೈನಿಂದು ಕೋಚ್ ಪೊಸಿಷನು, ಫೇರ್ ಬಗ್ಗೆ ಅದೆಲ್ಲ ನಿಮಗೆ ಮುಂದೆ ಬರೋ ಈ ಟ್ರೈನ್ ಫುಲ್ ಜರ್ನಿ ಮಾಡಿದಾಗ ನಿಮಗೆ, ಆ ಟ್ರೈನ್ ಫುಲ್ ಜರ್ನಿ ಮಾಡಿದಾಗ ನಿಮ್ಗೆ ಅದ್ರದ್ದು ಡೀಟೇಲ್ಸ್ ತಿಳಿಸ್ತೀನಿ. ಮತ್ತು ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಟ್ರೈನ್ ಡಿಪಾರ್ಚರ್ಸ್ ವೀಡಿಯೋನೂ ಬರುತ್ತೆ. ಆಮೇಲೆ ಇವಾಗ ಟ್ರೈನ್ ಡಿಪಾರ್ಚರ್ಸ್ ವೀಡಿಯೋಸ್ ಆಗ್ತಿದೆ. ಆಮೇಲೆ ಹೋಗ್ತಾ ನಿಮಗೆ ವಾರದಲ್ಲಿ 2 ದಿನ ವ್ಲಾಗ್ಸ್ ಅಂತೂ ಬಂದೇ ಬರುತ್ತೆ. ಒಂದಿನ ಈ ಥರ ರೈಲ್ ಡಿಪಾರ್ಚರ್ ವೀಡಿಯೋಸ್ ಬರುತ್ತೆ. ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಯಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.